ನಮ್ಮ ನಡಿಗೆ ಗ್ಯಾರಂಟಿಗಳ ಅನುಷ್ಠಾನದ ಕಡೆಗೆ ಅನ್ನೋ ಒಂದು ಶೀರ್ಷಿಕೆ ಅಡಿಯಲ್ಲಿ ಅಭಿಯಾನವನ್ನು, ಏನು ಅಭಿಯಾನ, ಯಾರ್ಯಾರು ವಂಚಿತರಾಗಿದ್ದಾರೆ, ಒಂದು ಮೊದಲನೇದಾಗಿ ಈ ಕಾರ್ಡ್ಗಳ ವಿಚಾರ, BPL ಇಂದ APL ಆಗಿರೋರು ಖಂಡಿತ ಅವರು ಅರ್ಹರ ಅನ್ನೋದು. ಇದು ಸುಮ್ಮನೆ ಇಲ್ಲಿ ಕಚೇರಿನಲ್ಲಿ ಕುತ್ಕೊಂಡು ಮೀಟಿಂಗ್ ಮಾಡಿದ್ರೆ ಆಗೋದಿಲ್ಲ. ಸೊ ನಾನು ಜಿಲ್ಲಾ ಮಟ್ಟದ 5 ಅಧಿಕಾರಿಗಳಿಗೆ ಈಗಾಗಲೇ ಹೇಳಿದ್ದೀನಿ, ನೀವು ನಡೀರಿ. ಎಲ್ಲಿಗೋಗಬೇಕು? ಮೊದಲು ಸ್ಲಮ್ಗಳಿಗೆ ಹೋಗೋಣ ನಡೀರಿ, ಕೊಳಚೆಗೆರೆ ಪ್ರದೇಶಗಳಿಗೆ ಹೋಗೋಣ ನಡೀರಿ, ಎಲ್ಲಿ ಬಡವರು ಅತಿ ಹೆಚ್ಚಿದ್ದಾರೆ ಅಲ್ಲಿ ಹೋಗೋಣ, ಅಲ್ಲಿ ಎಷ್ಟು ಕಾರ್ಡ್ಗಳು ಇದಾಗಿದೆ ನಡೀರಿ. ಈಗಾಗಲೇ ಈ ವಾರದಲ್ಲಿ ಹಾಕ್ಕೊಳ್ಬೇಕಾಗಿತ್ತು, ಹಲವಾರು ಕಾರ್ಯಕ್ರಮಗಳು ಇರೋದ್ರಿಂದ ಮುಖ್ಯಮಂತ್ರಿಗಳು ಕೂಡ ಬರ್ತಾ ಇರೋದ್ರಿಂದ ಮುಂದಿನ ವಾರಕ್ಕೆ ಇದನ್ನು ವರ್ಗಾವಣೆಯನ್ನು ಮಾಡ್ಕೊಂಡಿದ್ದೇನೆ ನಾನೇ. ಮೊದಲು ನಾವು ಮೈಸೂರು ಸಿಟಿನಲ್ಲಿ ಬರ್ತಕ್ಕಂತಹ ಎಲ್ಲಿ ಕಾರ್ಡ್ಗಳು ಹೆಚ್ಚು ಇದಾಗಿದ್ದಾವೆ ಅಲ್ಲಿ ನಾವು ಈ ಒಂದು ಪಾದಯಾತ್ರೆ ಮುಖಾಂತರ ಅಧಿಕಾರಿಗಳೊಟ್ಟಿಗೆ ನಾನು ಹೋಗ್ತೀನಿ. ಜಿಲ್ಲೆನಲ್ಲಿ ತಾಲೂಕು ಮಟ್ಟದ ಅಧ್ಯಕ್ಷರುಗಳು ಹೋಗ್ತಾರೆ. ನಮ್ಮ ನಡಿಗೆ ಅಂದರೆ ಇದು ಸುಮ್ಮನೆ ಅಲ್ಲ, ನಡ್ಕೊಂಡು ಹೋಗಲೇಬೇಕು. ಯಾರ ಮನೆಗೆ? ಬಡವ್ರ ಮನೆಗೆ. ನಾವು ಮನೆಯಲ್ಲಿ ಆಫೀಸ್ನಲ್ಲಿ AC ಕುತ್ಕೊಂಡು ಕೆಲಸ ಮಾಡಿದ್ರೆ ಬಡವ್ರಿಗೆ ನಾವು ತಲುಪಲಿಕ್ಕೆ ಆಗೋದಿಲ್ಲ ಅಂಥೇಳಿ ನಾನು ಅಧಿಕಾರಿಗಳೊಟ್ಟಿಗೆ ಚರ್ಚಿಸಿ, ನಮ್ಮ ಜಿಲ್ಲಾಧಿಕಾರಿಗಳು ಬಹಳ ಸ್ಪಂದನೆಯನ್ನು ಕೂಡ ಇದಕ್ಕೆ ಕೊಟ್ಟಿದ್ದಾರೆ. ಲಕ್ಷ್ಮೀಕಾಂತ್ ರೆಡ್ಡಿ ಅವರು ಮತ್ತು ನಮ್ಮ CO ಅವರು ಗಾಯತ್ರಿ ಅವರು ಕೂಡ ಇದಕ್ಕೆ ಈಗಾಗಲೇ ಒಪ್ಪಿಗೆಯನ್ನು ಕೊಟ್ಟು, CPO ಆದಂತಹ ಪ್ರಭುಸ್ವಾಮಿಯವರು ಇದರ ರೂಪುರೇಷೆಗಳನ್ನು ಈಗಾಗಲೇ ತಯಾರು ಮಾಡ್ತಿದ್ದಾರೆ. ಮುಂದಿನ ವಾರದಲ್ಲಿ ಬಹುಶಃ ಇದು ಪ್ರಪ್ರಥಮ ಕಾರ್ಯಕ್ರಮ ಆಗಬಹುದೇನೋ ರಾಜ್ಯದಲ್ಲಿ. ನಮ್ಮ ಜಿಲ್ಲೆಯಲ್ಲಿ, ಮೈಸೂರು ಜಿಲ್ಲೆಯಲ್ಲಿ ಇದು ಪ್ರತಿಷ್ಠಿತವಾದಂತಹ ನಮ್ಮ ಮುಖ್ಯಮಂತ್ರಿಗಳ ತವರು ಜಿಲ್ಲೆ. ಇಲ್ಲಿ ಒಬ್ಬರು ಫಲಾನುಭವಿಗಳು, ಅರ್ಹ ಫಲಾನುಭವಿಗಳು ಕೂಡ ತಪ್ಪಿಸ್ಕೋಬಾರ್ದು ನಮ್ಮ ಗ್ಯಾರಂಟಿಗಳಿಂದ ಅಂತ ಒಂದು ಉದ್ದೇಶವನ್ನು ಇಟ್ಕೊಂಡು ಇದಕ್ಕೆ ನಮ್ಮ ಆಶಾ ಕಾರ್ಯಕರ್ತರು, ಅಂಗನವಾಡಿ ಕಾರ್ಯಕರ್ತರು ಮತ್ತು PDOಗಳು, ಗ್ರಾಮ ಪಂಚಾಯಿತಿ ಮಟ್ಟದ ಅಧಿಕಾರಿಗಳನ್ನು ಒಳಗೊಂಡಂತೆ ನಾವು ಕಾಲ್ನಡಿಗೆಯಲ್ಲೇ ಹೋಗ್ತೇವೆ. ನೀವು ಗಿರವಿ ಇಟ್ಟು ಬಿಡಿಸ್ಕೊಳ್ಳಕ್ಕಾಗ್ದಿರೋ ಆಭರಣನ STJ ಗೋಲ್ಡ್ ಕಂಪನಿಯವರು ಬಿಡಿಸಿ ಮಾರುಕಟ್ಟೆಗಿಂತ ಅಧಿಕ ಬೆಲೆಗೆ ತಗೋತಿದ್ದಾರೆ. ಅಷ್ಟೇ ಅಲ್ಲ, ಒಂದು ಕೂಪನ್ ಕಾರ್ಡ್ ಕೂಡ ಕೊಡ್ತಾ ಇದ್ದಾರೆ.